ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಚಳ್ಳಕೆರೆ ನಗರದ ನರಹರಿ ನಗರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಗುತ್ತದೆ ಎಂದು ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ವೀರಭದ್ರಪ್ಪ ಸ್ವಾಮೀಜಿ ಹೇಳಿದ್ದಾರೆ. ಅವರು ನಗರದ ಶ್ರೀ ಕರಿಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿದರು. ನಗರದಲ್ಲಿ ಫೆಬ್ರವರಿ 11ರಿಂದ 12ರವರೆಗೆ 2 ದಿನಗಳ ಕಾಲ ನರಹರಿ ನಗರ ಚಳ್ಳಕೆರೆಯಲ್ಲಿ ನಡೆಯಲಿದ್ದು, ಈ 2 ದಿನಗಳ ಕಾಲ ಧಾರ್ಮಿಕ ಭಕ್ತಿ ಪಡಮುಟ್ಟುತ್ತದೆ. ಇನ್ನು ಹೊರ ಜಿಲ್ಲೆಯ ಐವರು ಸ್ವಾಮೀಜಿಗಳು ಆಗಮಿಸುವರು ಹಾಗೂ ರಾಜಕೀಯ ಗಣ್ಯರು ಆಗಮಿಸಲಿದ್ದಾರೆ. ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಮಹಾಪ್ರಸಾದ ಏರ್ಪಡಿಸಲಾಗಿದೆ. ಸಮಸ್ತ ಭಕ್ತಾದಿಗಳು ಈ ಮಹೋತ್ಸವದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಈ ಮೂಲಕ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ದಯಾನಂದ ಪ್ರಹ್ಲಾದ್, ಎನ್ ಮಲ್ಲೇಶ್ ಇತರರು ಹಾಜರಿದ್ದರು. ಶ್ರೀ ನರಹರಿ ನಗರದ ವಾಸಿಯಾಗಿರುವ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ಅಜ್ಜಯ್ಯ ಸ್ವಾಮಿಯ ಪ್ರತಿಷ್ಠಾಪನೆ ಮಹೋತ್ಸವ ನೆರವೇರಿಸಿಕೊಳ್ಳುತ್ತೇವೆ. ಸರ್ವರಿಗೂ ಆದರದ ಸುಸ್ವಾಗತ ಕೋರುತ್ತೇವೆ. ಶ್ರೀ ದಿನಾಂಕ 11-12 ಬುಧವಾರ ಬೆಳಿಗ್ಗೆ 11ನೇ ತಾರೀಕು ಬುಧವಾರ ಬೆಳಿಗ್ಗೆ 11:30ರಿಂದ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಗಂಗಾ ಪೂಜೆ ಮಾಡಿಕೊಂಡು ಮತ್ತೆ ನಮ್ಮ ಮೆರವಣಿಗೆ ಪ್ರಕಾರ ವೀರಭದ್ರ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯಿಂದ ಶ್ರೀ ಚಳ್ಳಕೆರಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಹೊಡಲಕ್ಕಿ ಅಮ್ಮಗೆ ತಲುಪಿಸ್ಬಿಟ್ಟು ಅಲ್ಲಿಂದ ಮೆರವಣಿಗೆ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ಅದ್ದೂರಿ ಮೆರವಣಿಗೆ ತರಲು ಹಮ್ಮಿಕೊಂಡಿದ್ದೇವೆ. ನರಹರಿ ನಗರ್ ಮಾತಾಡ್ತೀನಿ. ಚಳ್ಳಕೆರೆಯ ಸದ್ಭಕ್ತರೆಲ್ಲರಿಗೂ ನಮಸ್ಕಾರ. ಶ್ರೀ ಕರಿಬಸವೇಶ್ವರ ಸೇವಾ ಟ್ರಸ್ಟ್ ನರಹರಿ ನಗರ ಚಳ್ಳಕೆರೆ ಇವರ ವತಿಯಿಂದ ನರಹರಿ ನಗರದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿರುವ ಶ್ರೀ ಗುರು ಕರಿಬಸವೇಶ್ವರ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತೇವೆ. ಈ ಕಾರ್ಯಕ್ರಮ 2 ದಿವಸಗಳಾಗಿದ್ದು, ದಿನಾಂಕ 11/2/2026 ಇಂದ ಮತ್ತು 12/2/2026 ನಡೆಯಲಿದೆ. ಮೊದಲನೇ ದಿನ ಸ್ವಾಮಿಯ ಮೆರವಣಿಗೆಯನ್ನು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮತ್ತು ಚಳ್ಳಕೆರಮ್ಮನವರ ಆಶೀರ್ವಾದ ತಗೊಂಡು ರಾಜಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆಯನ್ನು ಮಾಡಿಕೊಂಡು ಭವ್ಯವಾದ ಮೆರವಣಿಗೆಯೊಂದಿಗೆ ನರಹರಿ ನಗರಕ್ಕೆ ತಲುಪ್ತೇವೆ. ಅವತ್ತು ಸಾಯಂಕಾಲ ಏನು ದೈವ ಕಾರ್ಯಕ್ರಮಗಳಿದ್ದಾವೆ, ಹೋಮಗಳಾಗಿರ್ಬೋದು ಮತ್ತು ಹವನಗಳಾಗಿರ್ಬೋದು ಮತ್ತು ಅಖಂಡ ಭಜನೆ ಇರುತ್ತದೆ. ಇವೆಲ್ಲವನ್ನು ಕೂಡ ಹಮ್ಮಿಕೊಂಡಿರ್ತೀವಿ. 12ನೇ ತಾರೀಕು ಬೆಳಗ್ಗೆ 4:30ರಿಂದ ಸ್ವಾಮಿಯ ಪ್ರತಿಷ್ಠಾಪನೆ ನಡೆಯುತ್ತೆ. ಈ ಸ್ವಾಮಿಯ ಪ್ರತಿಷ್ಠಾಪನೆ ನಂತರ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ 5 ಮಠಾಧೀಶರು ಬರ್ತಾ ಇದ್ದಾರೆ. ಮೊದಲನೇದಾಗಿ ಶ್ರೀ ಬಸವರಮಾನಂದ ಮಹಾಸ್ವಾಮಿಗಳು, ಒಣಕಲ್ ಮಠ, ಡಾಬಸ್ಪೇಟೆ, ಒಣಕಲ್ ಮಲ್ಲೇಶ್ವರ ಮಹಾಸಂಸ್ಥಾನ, ಡಾಬಸ್ಪೇಟೆ, ಮತ್ತು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವಲಿಂಗಾನಂದ. ಈ ಕಾರ್ಯಕ್ರಮದ ನಾವು ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಇದರ ಅಧ್ಯಕ್ಷತೆಯನ್ನು ನಮ್ಮ ನರಹರಿ ನಗರದ ಶ್ರೀ ಕರಿಬಸವೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ವೀರಭದ್ರಪ್ಪ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಇದರ ದಿವ್ಯ ಸಾನ್ನಿಧ್ಯವನ್ನು 5 ಮಠಾಧೀಶರು ವಹಿಸಲಿದ್ದಾರೆ. ಮೊದಲನೇದಾಗಿ ಪರಮಪೂಜ್ಯ ಶ್ರೀ ಬಸವರಮಾನಂದ ಮಹಾಸ್ವಾಮಿಗಳು, ಒಣಕಲ್ ಮಲ್ಲೇಶ್ವರ ಮಹಾಸಂಸ್ಥಾನ, ಡಾಬಸ್ಪೇಟೆಯವರು. ಪರಮಪೂಜ್ಯ ಸದ್ಗುರು ಶ್ರೀ 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 ಶಿವಲಿಂಗಾನಂದ ಮಹಾಸ್ವಾಮೀಜಿಯವರು, ಶ್ರೀ ಸದ್ಗುರು ಕಬೀರಾನಂದಾಶ್ರಮ, ಚಿತ್ರದುರ್ಗ. ಪರಮಪೂಜ್ಯ ಮುನಿಪ್ರ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು, ವಿರಕ್ತಮಠ, ಪಾಂಡವಮಟ್ಟಿ, ಕಮ್ಮತ್ತಳ್ಳಿ. ಪರಮಪೂಜ್ಯ ಯದಾಟಿ ರಾಜಾರಾಮ ಮಹಾಸ್ವಾಮಿಗಳು, ನರಹರಿ ಸೇವಾ ಪ್ರತಿಷ್ಠಾನ, ಚಳ್ಳಕೆರೆ. ಪೂಜ್ಯ ಮಾತಾಜಿ ತಾಗಮಯಿ, ಅಧ್ಯಕ್ಷರು, ಶಾರದಾಶ್ರಮ, ಚಳ್ಳಕೆರೆ. ಇವರ ಜೊತೆಯಲ್ಲಿ ಮಾನ್ಯ ಸಂಸದರಾದಂತಹ ಶ್ರೀ ಗೋವಿಂದ ಎಂ ಕಾರಜೋಳ ಅವರು ಮತ್ತು ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು, ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿ ಅವರು, ಚಿತ್ರದುರ್ಗ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೆ ಸಿ ವೀರೇಂದ್ರ ಅವರು ಮತ್ತು ಮುಂತಾದ ಗಣ್ಯರು ಆ ದಿನ ಆ ಧಾರ್ಮಿಕ ಸಭೆಯಲ್ಲಿ ಇರ್ತಾರೆ. ತಾವೆಲ್ಲರೂ ಕೂಡ ದಯಮಾಡಿ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ
ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ 2 ದಿವಸ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಆಧ್ಯಾತ್ಮಿಕ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳ್ಬಿಟ್ಟು ಸೊ ಶ್ರೀ ಗುರು ಕರಿಬಸವೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ನಾನು ನಿಮ್ಮೆಲ್ಲರನ್ನು ಕೂಡ ವಿನಂತಿಸ್ಕೊಳ್ತಾ ಇದ್ದೇನೆ.